ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ನಡುವಿನ ಈ ತಿಕ್ಕಾಟ ಇದೆಯಲ್ಲ, ಅದು ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಈಗ ಮತ್ತೊಮ್ಮೆ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರವನ್ನು ಸಾರುವುದಕ್ಕೆ ರೆಡಿಯಾಗಿದ್ದಾರೆ. ಯಾಕಾಗಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಸರ್ಕಾರ ವರ್ಸಸ್ ಸಾರಿಗೆ ನೌಕರರು ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ. ಆಗಸ್ಟ್ 5ರಿಂದ ಸ್ತಬ್ಧವಾಗುತ್ತಾ ಸರ್ಕಾರಿ ಸಾರಿಗೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಬಾಗಿಲು ಬಡಿದು ಸುಸ್ತಾದ ಸಾರಿಗೆ ನೌಕರರು ಕೊನೆಗೂ ಸರ್ಕಾರದ ವಿರುದ್ಧ ಸಿಡಿದೆದ್ದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದು ಆಗಸ್ಟ್ 4ರವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ಕೊಡಲಾಗಿದೆ. ಈ ಸಂಬಂಧ ಜಂಟಿ ಕ್ರಿಯಾ ಸಮಿತಿ ಒಮ್ಮತದ ನಿರ್ಧಾರಕ್ಕೆ ಬಂದದ್ದು ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದೆ. 36 ತಿಂಗಳ ಹಿಂಬಾಕಿ, ಹೊಸ ವೇತನ ಪರಿಷ್ಕರಣೆ, 2021ರ ಮುಷ್ಕರದ ವೇಳೆ ಸಸ್ಪೆಂಡ್ ಆದ ನೌಕರರ ಮರು ನೇಮಕಾತಿಗೆ ಒತ್ತಾಯಿಸಿ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿದೆ. ಕಳೆದ ಜೂನ್ 4ರಂದು ಸಿಎಂ ಜೊತೆ ನೌಕರ ಮುಖಂಡರ ಸಭೆ ಮಾಡಲಾಯಿತು. ಆದರೆ ಸಭೆಯಲ್ಲಿ ನೌಕರರ ಬೇಡಿಕೆಗೆ ಸಿಎಂ ಒಪ್ಪಿರಲಿಲ್ಲ. ಅಲ್ಲದೆ 36 ತಿಂಗಳ ಹಿಂಬಾಕಿ ಕೊಡೋಕೆ ಸಿಎಂ ಕೂಡ ಒಪ್ಪಲಿಲ್ಲ. ಈ ಬಗ್ಗೆ ಸಭೆಯಲ್ಲಿ ಮುಖಂಡರು ವಿರೋಧ ವ್ಯಕ್ತಪಡಿಸಿದಾಗ ಮತ್ತೆ 6 ದಿನ ಬಿಟ್ಟು ಸಭೆ ಕರೆಯೋದಾಗಿ ಸಿಎಂ ಹೇಳಿದ್ರು. ಆದರೆ ಮಾತು ಕೊಟ್ಟು ಅನೇಕ ದಿನಗಳಾದರೂ ಮತ್ತೆ ಸಭೆಗೆ ಆಹ್ವಾನ ಮಾಡಿಲ್ಲ. ಇದರಿಂದ ಆಕ್ರೋಶಗೊಂಡಿರೋ ನೌಕರರ ಮುಖಂಡರು ಆಗಸ್ಟ್ 4ರವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ನೀಡಿದ್ದು 4ನೇ ತಾರೀಕಿನೊಳಗೆ ಬೇಡಿಕೆ ಈಡೇರಿಕೆಗೆ ಆದೇಶ ಹೊರಡಿಸದಿದ್ರೆ ಯಾವುದೇ ಹೊಂದಾಣಿಕೆ ಇಲ್ಲದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. 4 ನಿಗಮಗಳ 1 ಲಕ್ಷ ಕಾರ್ಮಿಕರ ಪ್ರಮುಖವಾದ 3 ಸಮಸ್ಯೆಗಳು ನೆನಗುದಿ ಬಿದ್ದಿದ್ದಾವೆ. ಸರ್ಕಾರ ನಮ್ಮನ್ನು ಕರೆದು ಮಾತುಕತೆ ಮಾಡದೆ ಹೋದ ಪಕ್ಷದಲ್ಲಿ ಇದು ಮಾಡಿಲ್ಲ. ಅದನ್ನು ನಾವು ವಿರೋಧ ಮಾಡಿ ಇವತ್ತು ನಾವು ಇದೇ ನೋಟಿಸ್ ಅನ್ನು ಇವತ್ತು ನಾವು ಜಾರಿ ಮಾಡಿದ್ದೇವೆ. ಸರ್ಕಾರಕ್ಕೂ ಮಾಡಿದ್ದೇವೆ, ಮ್ಯಾನೇಜ್ಮೆಂಟ್ಗೂ ಮಾಡಿದ್ದೇವೆ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಮಾಡಿದ್ದೇವೆ. ನಾವು ನಿನ್ನೆ ತೆಗೆದುಕೊಂಡು ನಿರ್ಧಾರದ ಪ್ರಕಾರ ನಾವು 5, 8, 20, 25ರಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಸಾರಿಗೆ ನೌಕರರು 1 ಲಕ್ಷ ಕಾರ್ಮಿಕರು ಕೂಡ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಮಾಡೇ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ. ನೌಕರರ ಬೇಡಿಕೆಗಳೇನು? 1/1/24ರಿಂದ ಇಲ್ಲಿಯವರೆಗೂ 38 ತಿಂಗಳ ಹಿಂಬಾಕಿ, ಹೊಸ ವೇತನ ಪರಿಷ್ಕರಣೆ, 2021ರ ಮುಷ್ಕರದಲ್ಲಿ ಅಮಾನತುಗೊಂಡ ನೌಕರರ ಮರು ನೇಮಕ. ಇನ್ನು ಆಗಸ್ಟ್ 4ನೇ ತಾರೀಕು ರಾತ್ರಿಯವರೆಗೂ ಸರ್ಕಾರಕ್ಕೆ ನೌಕರರು ಡೆಡ್ ಲೈನ್ ನೀಡಿದ್ದಾರೆ. ಈ ಬಾರಿ ಆಗಸ್ಟ್ 4ನೇ ತಾರೀಕು ರಾತ್ರಿ ಕರೆದು ಕೇವಲ ಭರವಸೆ ನೀಡಿದ್ರು ನಾವು ಒಪ್ಪಲ್ಲ, ಬೇಡಿಕೆ ಈಡೇರಿಕೆಗೆ ಆದೇಶ ಹೊರಡಿಸಿದ್ರೆ ಮಾತ್ರ ಮುಷ್ಕರ ಕೈಬಿಡೋದಾಗಿ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ 4 ನಿಗಮದ ಎಲ್ಲಾ ಬಸ್ಗಳನ್ನ ಸಂಪೂರ್ಣ ಸ್ಥಗಿತಗೊಳಿಸಲಿದ್ದು ಯಾರು ಕೂಡ ಬಸ್ ತೆಗೆಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ ಕೋಟಿ ಕೋಟಿ ಖರ್ಚು ಮಾಡ್ತಿರೋ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುತ್ತಾ ಅಥವಾ ಮನವೊಲಿಸಿ ಮುಷ್ಕರ ಸ್ಥಗಿತಗೊಳಿಸುತ್ತಾ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.